ಗಾಲವ ವಿಶ್ವಾಮಿತ್ರರ ಆಶ್ರಮವನ್ನು ತೊರೆದು ಹೋಗ್ತಿದ್ದಾನೆ. ಆತನ ಗೆಳೆಯ ಮನುಸ್ವತನದು ಸಾಧಾರಣ ಎತ್ತರ ಗಾತ್ರ. ಅವನಿಗೆ ಸದಾ ಮಾತು ಬೇಕು. ಪಾಕಶಾಲೆಯ ಉಸ್ತುವಾರಿ ಆತನದು. ಅವನೆಂದ, ನೀನು ಪುನೀತನಾದೆ ಗಾಲವ. ನಾವು 2 ವರ್ಷದಿಂದ ಕಲಿತದ್ದೇ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡೋದು. ಅದಕ್ಕಿಂತ ಹೆಚ್ಚಿನ ಕೆಲಸ ನಮ್ಮ ಕೈಯಿಂದ ಆಗೋಲ್ಲ. ಎಲ್ಲಕ್ಕೂ ಸಮಯ ಬರಬೇಕು ಮನುಸ್ವತ. ಆಗ ಎಲ್ಲವೂ ತನ್ನಿಂದ ತಾನೇ ಹೃದ್ಗೋಚರವಾಗ್ತವೆ ಎಂದ ಗಾಲವ. ನಿನ್ನ ಹರಕೆ ನಿಜವಾಗ್ಲಪ್ಪ. ಸುಪರ್ಣ ಮಧ್ಯ ಬಾಯಿ ಹಾಕ್ದ. ಗಾಲವ, ನೀನಿನ್ನೂ ಅಧ್ವೈರ್ಯವಾಗಬಹುದು. ಯಾಗ ಇಷ್ಟಿ ಎಂದು ಶ್ರೀಮಂತರಲ್ಲೂ ಮಹಾರಾಜರುಗಳಲ್ಲೂ ಹೋಗಬಹುದು ಅಲ್ಲವೇ? ಗಾಲವನ ಮನಸ್ಸು ಮತ್ತೆ ಅಂತರ್ಮುಖಿಯಾಯಿತು. ವಿಶ್ವಾಮಿತ್ರರು ತನಗೆ ಇಂಥ ವಿದ್ಯಾಭ್ಯಾಸವನ್ನು ದಯಪಾಲಿಸಿದ್ದಾರೆ. ಅವರಿಗೆ ತಾನು ಯಾವ ರೀತಿ ಕೃತಜ್ಞತೆ ಅರ್ಪಿಸಬೇಕು? ಬರೀ ಬಾಯಿ ಮಾತಿನ ಕೃತಜ್ಞತೆ ಸಾಕೆ? ತಾನಿಲ್ಲೇ ಇದ್ದು ಅವರ ಸೇವೆ ಮಾಡ್ತಾ ಕಾಲ ಕಳಿಬೇಕೆ? ಅಥವಾ ವಿಶಾಲ ವಿಶ್ವಕ್ಕೆ ಅಡಿ ಇಟ್ಟು ತನ್ನ ವ್ಯಾಸಂಗದ ಪ್ರತಿಫಲ ಪಡೆಯಬೇಕೆ? ಹಕ್ಕಿ ಮರಿಯಾಗಿರುವಾಗ ಗೂಡಿನಲ್ಲಿರಬೇಕಾದುದು ಪ್ರಕೃತಿ ನಿಯಮ. ಆದರೆ ರೆಕ್ಕೆ ಪುಕ್ಕ ಬಲಿತ ಮೇಲೆ ಅದು ಹಾರಲು ಕಲಿಯಬೇಕು. ದೂರದ ದೇಶಗಳಿಗೆ ಹಾರಿ ಹೋಗಲೇಬೇಕು. ಆಗಲೇ ಅದರ ಬದುಕಿನ ಸಾರ್ಥಕ್ಯ. ಅವರು ಅಂಗಳದೊಳಗೆ ಕಾಲಿರಿಸುವ ಹೊತ್ತಿಗೆ ಅಗ್ನಿಶಾಲೆಯಲ್ಲಿ ಅಗ್ನಿಹೋತ್ರ ಆರಂಭ ಆಗಿಬಿಟ್ಟಿತ್ತು. ಅಗ್ನಿಹೋತ್ರದ ಧೂಪ ಪರಂಪರೆ ಕಪ್ಪಾದ ಮೇಘಗಳಂತೆ ಹೊರಟು ಬರ್ತಿತ್ತು. ಋತ್ವಿಜರ ಸಾಮೂಹಿಕ ಮಂತ್ರಗಾನ. ತನ್ಮಯನಾಗಿ ಗಾಲವ ಅವನ್ನೆಲ್ಲ ನೋಡ್ತಾ ನಿಂತ. ಅಭ್ಯಾಸ ಬಲದಿಂದ ಅವನ ತುಟಿಗಳು ಮಂತ್ರಗಳನ್ನು ಪುನರುಚ್ಚರಿಸಿದವು. ಹಣ್ಣು ಹಾಲುಗಳ ಉಪಹಾರವಾದ ಮೇಲೆ ಅಧ್ಯಯನ. ಅದಾದ ಬಳಿಕ ಅಧ್ಯಯನ ಶಾಲೆಯಲ್ಲಿ ವಿಶ್ವಾಮಿತ್ರನಿಂದ ಪ್ರವಚನ. ಚಳಿಗಾಲ ಮಳೆಗಳಿಲ್ಲದಾಗ ಆಶ್ರಮದಲ್ಲಿದ್ದ ವಟವೃಕ್ಷದ ಕೆಳಗೂ ಪಾಠಗಳು ನಡೀತಿದ್ವು. ಇಂದು ಯಾಕೋ ಏನೋ ವಿಶ್ವಾಮಿತ್ರ ಅಧ್ಯಯನ ಶಾಲೆಯೊಳ ಹೊಕ್ಕು ಎತ್ತರದ ವೇತ್ರಾಸನದಲ್ಲಿ ಮಂಡಿಸಿ ಪ್ರವಚನ ಆರಂಭಿಸಿದ. ಶಿಷ್ಯರ ಗುಂಪಿನಲ್ಲಿದ್ದ ಗಾಲವ ತನ್ನ ಗುರುವನ್ನು ಮತ್ತೊಮ್ಮೆ ಕಣ್ತುಂಬ ನೋಡಿದ. ಎತ್ತರದ ದೃಢಕಾಯ, ತೇಜಸ್ವಿ ಕಣ್ಣುಗಳು, ಮೊಣಕಾಲಿನವರೆಗೆ ಉಟ್ಟ ನಾರುಮಡಿ, ಗಂಟು ಹಾಕಿದ ಉತ್ತರಿಯ ಹೆಗಲ ಮೇಲೆ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಎದೆಯ ಮೇಲಿದ್ದ ಜನಿವಾರ, ತೋಳು ಕೈಗಳಿಗೆ ರುದ್ರಾಕ್ಷಿ ಸರಗಳು, ಹೆಗಲವರೆಗೂ ಬಿಟ್ಟ ಕೂದಲು, ಮೇಲೆ ಎತ್ತಿ ಕಟ್ಟಿದ ಶಿಖೆ, ಉದ್ದವಾದ ಗಡ್ಡ ಎದೆಯವರೆಗೂ ಮುಟ್ಟಿತ್ತು. ದೃಢವಾದ ತುಟಿಗಳಿಂದ ಮಾತುಗಳು ಹೊರಬೀಳುತ್ತಿದ್ದವು. ಕಂಚಿನಂತಹ ಗಂಟಲು. ಬ್ರಹ್ಮರ್ಷಿಯಾದವನು ಅಧಿಕಾರಯುಕ್ತವಾಗಿ ಆಡುತ್ತಿದ್ದ ವಾಕ್ಕು ಎಂಥವರನ್ನು ಮುಗ್ಧರನ್ನಾಗಿಸುವಂಥದ್ದು. ತಮ್ಮ ತಮ್ಮ ಇಷ್ಟ ಸಿದ್ಧಿಗೋಸ್ಕರ ಯಾರ್ಯಾರು ಯಾವ ಕೆಲಸ ಮಾಡುವರೋ ಅದೆಲ್ಲ ತಪಸ್ಸು. ಶುದ್ಧವಾದ ನೀರಿಗೆ ಬಣ್ಣ ವಾಸನೆ ಯಾವುದೂ ಇಲ್ಲ. ಅಂಥದ್ದನ್ನು ಕಂಡಾಗ ಮನಸ್ಸು ಮುದಗೊಳ್ಳುತ್ತದೆ. ಅದರಂತೆ ನಿಮ್ಮ ಮನಸ್ಸು ತನಗಾಗಿ ಸಂಕಲ್ಪರಹಿತವಾಗಿದ್ದರೂ ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪಿಸಿದರೆ ಅದರ ಬೆಲೆ ಹೆಚ್ಚು. ಇಂದ್ರಿಯಗಳ ಲಾಭಕ್ಕೆ ಹೆಚ್ಚಿನ ಪ್ರಾಮುಖ್ಯ ಕೊಡಬಾರದು. ಆದರೆ ಆತ್ಮೋದ್ಧಾರಕ್ಕಾಗಿ ಮಾಡುವ ಕೆಲಸವೇ ನಿಜವಾದ ತಪಸ್ಸು. ಸ್ವ ಆಸೆ ಇಲ್ಲದೆ ಪರಹಿತಕ್ಕಾಗಿ ಮಾಡುವ ತಪಸ್ಸು ಇನ್ನಷ್ಟು ಶ್ರೇಷ್ಠ. ವಿಶ್ವಾಮಿತ್ರ ಸುತ್ತಲೂ ನೋಡಿ ಶಿಷ್ಯರಿಂದ ಪ್ರತ್ಯುತ್ತರ ಇಲ್ಲದುದನ್ನು ಗಮನಿಸಿ ಮುಂದುವರೆಸಿದ. ತಪಸ್ಸೆಂದರೆ ಬೀಜವು ಮರವಾಗಿ ಹೊರವಾಗಿ ಬೆಳೆಯುವಂಥ ಕಾರ್ಯ. ತಪಸ್ಸು ಮಾಡುವಾತ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ನಿಯಂತ್ರಣ ಮಾಡುವುದನ್ನು ಕಲಿಯಬೇಕು. ನೀವು ಏನನ್ನು ಸಾಧಿಸಬೇಕೆಂದಿರುವಿರೋ ಅದನ್ನು ಮನಸ್ಸಿನ ಮೇಲೆ ಹೇರಬೇಕು. ಇದು ತಪಸ್ಸಿಗೆ ಮೊದಲ ಮೆಟ್ಟಿಲು. ಮುಂದಿನ ಮೆಟ್ಟಿಲು, ಆಯಾ ದೇವತೆ ಪ್ರಸನ್ನವಾದ ಹಾಗೆ ಮನಸ್ಸಿನ ಆಯಾ ಭಾಗದ ಚಂಚಲತೆ ಹತೋಟಿಗೆ ಬರುತ್ತದೆ. ನಿಶ್ಚಂಚಲವಾದ ಮನಸ್ಸು ಆನಂದಕ್ಕೆ ಮೂಲ. ಆ ಮನಸ್ಸಿನ ಮುಕ್ತಿಗೆ ನೀವು ಶ್ರಮ ಪಡಬೇಕು. ಈ ತದೇಕ ಚಿತ್ತ ತಪಸ್ಸು ಅಂತರಂಗ ಶುದ್ಧಿಯನ್ನುಂಟು ಮಾಡುತ್ತದೆ. ವಿಶ್ವಾಮಿತ್ರನ ಮಾತು ಮುಗಿದೊಡನೆ ಶಿಷ್ಯರೊಳಗೆ ಗುಸುಗುಸು ಆರಂಭವಾಯಿತು. ಎಂಥ ವಾಕ್ಕು! ಅಷ್ಟಲ್ಲದೆ ನಮ್ಮ ಗುರುಗಳು ಬ್ರಹ್ಮರ್ಷಿಯಾದರೆ ಊಟ ತಿಂಡಿ ಯಾವುದೂ ಇಲ್ಲದೆ ಅವರ ಪ್ರವಚನವನ್ನೇ ಕೇಳುತ್ತಾ ಕುಳಿತಿರೋಣ ಅನ್ನಿಸುತ್ತೆ. ಏನು ಪ್ರಯೋಜನ? ಈಗ ಕೇಳುತ್ತಿ, ಇನ್ನೊಂದು ಗಳಿಗೆಯೊಳಗೆ ಮರೆಯುತ್ತಿ. ನಿನಗೆ ನೆನಪಿರುವುದೊಂದೇ, ಹಾಲು ಹಿಂಡೋದು. ನಿನಗೆ ಪಾಕಶಾಲೆಯಲ್ಲಿ ಪಾಯಸ ಮಾಡೋದೊಂದು ಗೊತ್ತು ಮನುಸ್ವತ. ಏಳಿ ಮಧ್ಯಾಹ್ನಕ್ಕೀಗ ಹೊತ್ತಾಯಿತು. ಶಿಷ್ಯರು ಎದ್ದು ಗುರುಗಳಿಗೆ ವಂದಿಸಿ ಅಧ್ಯಯನ ಶಾಲೆಯಿಂದ ಹೊರಬಿದ್ದರು. ಗಾಲವನೊಬ್ಬನೇ ವಿಶ್ವಾಮಿತ್ರರ ಬಳಿ ಸಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ವಿಶ್ವಾಮಿತ್ರ ಮುಗುಳ್ನಗುತ್ತಾ, ಏನು ಗಾಲವ, ನೀನಿನ್ನೂ ಹೋಗಿಲ್ಲವೇ? ನಿನ್ನೇ ಅಪ್ಪಣೆ ಕೊಟ್ಟೆನಲ್ಲ ಎಂದು ಪ್ರಶ್ನಿಸಿದ.
ಕೊಟ್ಟಿರಿ, ಆದರೆ ನನ್ನದೊಂದು ಕೋರಿಕೆ ಇತ್ತು. ಅಧ್ಯಯನ ಸಾಂಗವಾದ ಮೇಲೂ ಕೋರಿಕೆಯೇ? ಗಾಲವ ಗಲಿಬಿಲಿಗೊಂಡ. ಕೋರಿಕೆ ಅಲ್ಲ ಗುರುಗಳೇ, ಪ್ರಾರ್ಥನೆ. ನೀವು ಪ್ರೀತಿಯಿಂದ ನನಗೆ ವಿದ್ಯಾದಾನ ಮಾಡಿದಿರಿ. ತಮಗೆ ನಾನು ಯಾವ ವಿಧವಾದ ಗುರುದಕ್ಷಿಣೆ ಸಮರ್ಪಿಸಬೇಕೆಂಬುದನ್ನು ಅಪ್ಪಣೆ ಮಾಡಬೇಕು. ನಾನು ನಿನ್ನ ಶುಶ್ರೂಷೆಯಿಂದಲೇ ಸಂತುಷ್ಟನಾಗಿದ್ದೇನೆ. ನನಗೆ ಬೇರೆ ಯಾವ ದಕ್ಷಿಣವೂ ಅಗತ್ಯ ಇಲ್ಲ. ಗಾಲವ, ಗುರುದಕ್ಷಿಣೆ ಕೊಟ್ಟ ಹೊರತು ಅಧ್ಯಯನದ ಸಿದ್ಧಿ ಲಭಿಸದೆನ್ನುತ್ತಾರೆ ಹಿರಿಯರು. ವಿಶ್ವಾಮಿತ್ರನ ಹುಬ್ಬುಗಳು ಮೇಲೇರಿದವು. ಅದು ಗುರುದಕ್ಷಿಣೆ ಕೊಡಲು ಶಕ್ತಿ ಇರುವಂಥವನಿಗೆ ಅನ್ವಯಿಸುತ್ತದೆ, ನಿನಗಲ್ಲ. ಗುರು ತನ್ನನ್ನು ಹೀಗಳೆಯುತ್ತಿರುವನೇ ಎಂಬ ಸಂದೇಹ ಗಾಲವನಿಗೆ ಬಂತು. ಅವನು ಹಠದಿಂದ ನುಡಿದ, ನನಗೆ ಕೊಡಲು ಶಕ್ತಿ ಇಲ್ಲವೇ ಗುರುದೇವ? ಆ ತ್ರಾಣ ನೀವು ಕೊಟ್ಟಿದ್ದೀರಿ ಎಂದು ಭಾವಿಸಿದ್ದೇನೆ. ವಿಶ್ವಾಮಿತ್ರನಿಗೆ ಗಾಲವನ ಉದ್ದಟತನಕ್ಕಾಗಿ ಸಿಟ್ಟು ಬಂತು. ಇವನಿಂದ ಯಾವ ಗುರುದಕ್ಷಿಣೆ ಕೇಳಲಿ? ಈ ಆಶ್ರಮದಲ್ಲಿ ನನಗೆ ಯಾವ ಕೊರತೆ ಇದೆ? ತಾನು ಬೇಕೆಂಬುದನ್ನು ರಾಜಾದಿರಾಜರುಗಳು ಕ್ಷಣ ಮಾತ್ರದಲ್ಲಿ ಪೂರೈಸುವುದಿಲ್ಲವೇ? ಈ ಗಾಲವನಿಗೆ ಬುದ್ಧಿ ಕಲಿಸಬೇಕು. ಅವನಿಂದ ಅಸಾಧ್ಯವಾದುದನ್ನು ಗುರುದಕ್ಷಿಣೆಯಾಗಿ ಕೇಳಿ ಇಲ್ಲ ಎನಿಸಿ ಕಳುಹಿಸಬೇಕು ಎಂದು ಯೋಚಿಸುತ್ತಾ ವಿಶ್ವಾಮಿತ್ರ ಅಂದ, ಹಾಗಾದರೆ ಮೈಯೆಲ್ಲ ಬೆಳ್ಳಗೂ ಒಂದು ಕಿವಿ ಮಾತ್ರ ಕಪ್ಪಾಗಿಯೂ ಇರುವ 800 ಕುದುರೆಗಳನ್ನು ತಂದೊಪ್ಪಿಸು. ಅದನ್ನು ಕೇಳಿ ಗಾಲವನಿಗೆ ದಿಗ್ಭ್ರಮೆಯಾಯಿತು. ಇದು ತನ್ನ ಯೋಗ್ಯತೆಗೆ ಮೀರುದುದು ಎಂಬ ಅರಿವಾಗಿ ಗಾಬರಿಯೂ ಆಯಿತು. ಆದರೆ ಅದೊಂದನ್ನು ತೋರಿಸಿಕೊಳ್ಳದೆ ಅಪ್ಪಣೆ ಎನ್ನುತ್ತಾ ಮತ್ತೆ ವಿಶ್ವಾಮಿತ್ರನಿಗೆ ನಮಿಸಿ ಅಲ್ಲಿಂದ ಹೊರಬಿದ್ದ. ಭೋಜನವಾದ ಬಳಿಕ ಗಾಲವ ಸ್ನೇಹಿತರಿಂದ ಬೀಳ್ಕೊಂಡು ಹೊರಟ. ಸುಪರ್ಣ ಮನುಸ್ವತರು ಅವನೊಂದಿಗೆ ಆಶ್ರಮದ ಕೊನೆಯವರೆಗೂ ಬಂದರು. ಗಾಲವ, ನೀನು ನಾಳೆ ದೊಡ್ಡ ಋಷಿಯಾಗುವವನು. ನಿನ್ನ ಹಳೆಯ ಸ್ನೇಹಿತರನ್ನ ಮರಿಬೇಡಪ್ಪ. ಅಂಥ ದೊಡ್ಡ ಮಾತು ಯಾಕೆ? ನಾನು ಗುರುದಕ್ಷಿಣೆ ತಕ್ಕೊಂಡು ಮತ್ತೆ ಹೇಗೂ ಬಂದೇ ಬರ್ತೀನಲ್ಲ. ಗೆಳೆಯರು ಹಿಂತಿರುಗಿದಾಗ ಆಶ್ರಮದ ಅಂಚಿನಲ್ಲಿ ತಾನೊಬ್ಬನೇ ಉಳಿದಾಗ ಗಾಲವನ ಗಂಟಲು ಒತ್ತರಿಸಿ ಬಂತು. ಅವನು ತಿರುಗಿ ನೋಡದೆ ಬಿರಬಿರನೆ ಹೆಜ್ಜೆ ಹಾಕುತ್ತಾ ಸಾಗಿದ. ಮುಂದೆಲ್ಲಿಗೆ? ಅವನ ಮುಂದೆ ಕುಳಿತ ದೊಡ್ಡ ಪ್ರಶ್ನೆ. ಮುಳ್ಳು ಗಿಡಗಳು, ದರ್ಭೆಯ ಪೊದೆಗಳು ಅವನಿಗೆ ಎದುರಾದವು. ಎಲ್ಲಿಂದಲೋ ಹಿಪ್ಪಲಿ ಗಿಡದ ಹಣ್ಣುಗಳ ಒಗರು ವಾಸನೆಯು ಮೂಗಿಗೆ ಬಡಿಯಿತು. ಕಾಡು ದಟ್ಟವಾಗತೊಡಗಿತು. ಗಗನದೆತ್ತರಕ್ಕೆ ಏರಿ ನಿಂತ ಮರಗಳು, ಹಗಲಾದರೂ ಸಂಜೆಯಾಯಿತೇನೋ ಎಂಬ ಭ್ರಮೆ ಹುಟ್ಟಿಸುವ ಮಬ್ಬು ಬೆಳಕು, ಮತ್ತಿ, ಪಗಡೆ, ಹೊನ್ನೆ, ತಿಲಕ ವೃಕ್ಷಗಳು, ಆ ಮರಗಳಿಗೆ ಸುತ್ತಿಕೊಂಡ ಲತೆಗಳು ಅವನ ಕಣ್ಣಿಗೆ ಬಿದ್ದವು. ನಡೆದು ಆಯಾಸವಾದಾಗ ದೃಷ್ಟಿ ಕಾಲಿನತ್ತ ಹರಿಯಿತು. ಆ ಪಾದಗಳಲ್ಲಿ ಮರದ ಹಾವುಗೆಗಳಿದ್ದವು. ಅವು ಸವೆಯುವವರೆಗೂ ನಡಿಗೆ. ಅನಂತರ ಗಾಲವ ಸೋತು ಮರದ ಬುಡವೊಂದಕ್ಕೆ ಒರಗಿ ಕುಳಿತ. ಯೋಚನೆಗಳ ಹಿಂಡು ಅವನನ್ನು ಮುತ್ತಿತು. ಗುರುಗಳು ಧನಕನಕವನ್ನು ಕೇಳದೆ ವಿಚಿತ್ರವಾದ ಗುರುದಕ್ಷಿಣೆಯನ್ನು ಅಪೇಕ್ಷಿಸಿದಾಗ ಅವರು ಹೇಳಿದಂತಹ ವಿಶಿಷ್ಟ ಲಕ್ಷಣಗಳುಳ್ಳ ಕುದುರೆಗಳು ಯಾವ ರಾಜನ ಬಳಿ ದೊರಕುತ್ತವೆ? ಸಿಕ್ಕಿದರೂ ತಾನು ಕೇಳಿದ ಮಾತ್ರಕ್ಕೆ ಅವರು ಕೊಡುವರೇ? ಹಾಗೆ ನೀಡದಿದ್ದರೆ ತಾನು ಗುರುದಕ್ಷಿಣೆ ಅರ್ಪಿಸುವ ಬಗೆ ಹೇಗೆ? ತಾನು ಉದ್ಧಟನಂತೆ ಹಠ ಮಾಡದೆ ಸುಮ್ಮನಿದ್ದರೆ ಚೆನ್ನಾಗಿತ್ತು. ಈ ಕುತ್ತನ್ನು ತಾನೇ ಕೈಯಾರೆ ತಂದುಕೊಟ್ಟದ್ದು. ಈ ದಕ್ಷಿಣೆಯ ಸಾಲ ತೀರದೆ ನನಗೆ ಮುಕ್ತಿ ಇಲ್ಲ. ನನ್ನ ಕಣ್ಣ ಮುಂದಿರುವುದೊಂದೇ ಗುರಿ. ಹೇಗಾದರೂ ಎಂಥಾದರೂ ಈ ಸಂಪಾದನೆ ಮಾಡಿ ಗುರುವಿನ ಸಾಲ ತೀರಿಸಿ ಕೃತಕೃತ್ಯನಾಗುವುದು. ಗಾಲವ ಎದ್ದ, ಮತ್ತೆ ನಡೆದ. 1 ಯೋಜನ ದೂರ ಕ್ರಮಿಸುವುದರೊಳಗೆ ಹೊಳೆಯೊಂದು ಅಡ್ಡ ಬಂತು. ಸಂಧ್ಯಾಕರ್ಮ ತೀರಿಸಿ ಮತ್ತೂ ಮುಂದೆ ಸಾಗಿದ. ಕೈಗೆ ಸಿಕ್ಕಿದ್ದ ಹಣ್ಣುಗಳಿಂದ ಕ್ಷುದ್ರಾಬೆ ತೀರಿಸಿಕೊಂಡ. ದಾರಿಯಲ್ಲಿ ಸಿಕ್ಕ ನಿರ್ಜನ ಆಶ್ರಮವೊಂದರಲ್ಲಿ ರಾತ್ರಿ ತಂಗಿದ. ಬೆಳಿಗ್ಗೆ ಎದ್ದಾಗ ಗಾಲವನ ಮನಸ್ಸು ಪ್ರಸನ್ನವಾಗಿತ್ತು. ಆಶ್ರಮದ ಹತ್ತಿರದಲ್ಲೇ ಇದ್ದ ಕೊಳದಲ್ಲಿ ಅವನು ಮಿಂದ. ಕಮಲದ ಪರಿಮಳವುಳ್ಳ ಶೀತಲ ನೀರಿನ ಸ್ನಾನ ತುಂಬ ಆಪ್ಯಾಯಮಾನವಾಗಿತ್ತು. ಪ್ರಾತಃ ಕರ್ಮಗಳನ್ನು ಮುಗಿಸಿ ಬಂದ ಗಾಲವನಿಗೆ ಗುರುಗಳ ಮಾತು ಮತ್ತೆ ನೆನಪಾಯಿತು. ತಪಸ್ಸಿನಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಹಾಗಾದರೆ ತಾನು ತಪಸ್ಸು ಮಾಡಿದರೆ ಕುದುರೆಗಳು ಸಿಗಬಹುದೇ? ಯಾವ ದೇವರನ್ನು ಕುರಿತು ಪ್ರಾರ್ಥನೆ ಮಾಡಲಿ? ಜಗನ್ನಿಯಾಮಕನಾದ ವಿಷ್ಣುವೇ ಸರಿ. ಗಾಲವ ಪದ್ಮಾಸನ ಹಾಕಿ ಕುಳಿತು ಗಟ್ಟಿಯಾದ ಸ್ವರದಿಂದ ವಿಷ್ಣು ಪ್ರಾರ್ಥನೆ ಮಾಡತೊಡಗಿದ.